ನಿಮ್ಗೆ ಯಾವಾಗ್ಲಾದ್ರೂ ಈ ಥಾಟ್ ಬಂದಿದ್ಯಾ? ನಾವು ವೆಬ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿದಾಗ ಅದು ವೆಬ್ಸೈಟ್ ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ, ನಮ್ ಡಾಟಾನ ಯಾರ್ಯಾರು ನೋಡ್ತಾ ಇದಾರೆ ಅಂತ, ಯಾರ್ಯಾರೆಲ್ಲ ಟ್ರ್ಯಾಕ್ ಮಾಡಬಹುದು ಅಂತ. ಈ ವಿಡಿಯೋದಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ ಡಿವೈಸ್ ಇಂಟರ್ನೆಟ್ ಗೆ ಹೇಗೆ ಕನೆಕ್ಟ್ ಆಗುತ್ತೆ, ಈ VPN ಹೇಗೆ ವರ್ಕ್ ಆಗುತ್ತೆ, VPN ಅಂದ್ರೆ ಸೇಫಾ, ಈ ಪ್ರಾಕ್ಸಿ ಹೇಗೆ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಅಡ್ವಾನ್ಸ್ಡ್ AI ಯುಗದಲ್ಲಿ ಆಟೋಮೇಷನ್ ಗೆ ಮತ್ತೆ ರಿಸರ್ಚ್ ಮಾಡೋದಕ್ಕೆ VPN ಬೆಸ್ಟಾ ಇಲ್ಲ ಪ್ರಾಕ್ಸಿ ಬೆಸ್ಟಾ ಅಂತ. ಹಾಯ್ ಟೆಕ್ ಸೋಲ್ಜರ್ಸ್, ಈ ಟೆಕ್ನೋಮಯ ಕನ್ನಡ ಚಾನಲ್ಗೆ ಮರಳಿ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಮೊದಲು ಬೇಸಿಕ್ ತಿಳ್ಕೊಳ್ಳೋಣ. ಈ ನೆಟ್ವರ್ಕಿಂಗ್ ಅಂದ್ರೆ ಏನು? ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ನಾನು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಸಪೋಸ್ ನಂದೊಂದು ಆಫೀಸ್ ಇದೆ ಅಂತ ಅನ್ಕೊಳ್ಳಿ. ಸೊ ನನ್ನ ಹತ್ರ 2 ಕಂಪ್ಯೂಟರ್ಸ್ ಇದಾವೆ. ಸೊ ಆಗ ಒಂದು ಕ್ಲೈಂಟ್ ಒಂದು ಸರ್ವರ್ ಆಗುತ್ತೆ. ಸೊ ಅದಕ್ಕೆ ಈಸಿಯಾಗಿ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅದೇ ಒಂದು 10 ಕಂಪ್ಯೂಟರ್ಸ್ ಇದ್ರೆ, ಸೊ ಅದಕ್ಕೆ ಅಂತಾನೆ ಒಂದು ಡಿವೈಸ್ ಇದೆ, ಅದನ್ನ ಸ್ವಿಚ್ ಆರ್ ರೂಟರ್ ಅಂತಾರೆ. ಸೊ ಈ ಎಲ್ಲಾ ಕಂಪ್ಯೂಟರ್ಸ್ ಕೂಡ ಆ ರೂಟರ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಈಗ ಈ ಕಂಪ್ಯೂಟರ್ ಇಂದ ಆ ಕಂಪ್ಯೂಟರ್ ಗೆ ಡೇಟಾ ಸೆಂಡ್ ಮಾಡಬೇಕು ಅಂತಂದ್ರೆ ಥ್ರೂ ರೂಟರ್ ಸೆಂಡ್ ಆಗುತ್ತೆ. ಸೊ ಈ ರೂಟರ್ ಗೆ ಹೇಗೆ ಗೊತ್ತಾಗುತ್ತೆ ಅದೇ ಕಂಪ್ಯೂಟರ್ ಗೆ ಸೆಂಡ್ ಮಾಡಬೇಕು ಅಂತ? ಸೊ ಇದಕ್ಕೆಲ್ಲ ಹೆಸರು ಇರೋದಿಲ್ಲ, ಅದಕ್ಕೆ ಒಂದು ಅಡ್ರೆಸ್ ಅಂತ ಇರುತ್ತೆ, ಅದನ್ನೇ IP ಅಡ್ರೆಸ್ ಅಂತಾರೆ. ಅದೇ ಇಂಟರ್ನೆಟ್ ಪ್ರೋಟೋಕಾಲ್. ಎಲ್ಲಾ ಡಿವೈಸ್ಗೂ ಈ IP ಅಡ್ರೆಸ್ ಇರುತ್ತೆ. ಆ IP ಅಡ್ರೆಸ್ ಮೂಲಕನೇ ಎಲ್ಲಾನು ಇಂಟರ್ ಕನೆಕ್ಟ್ ಆಗಿರುತ್ತೆ. ಇದನ್ನೇ ನೆಟ್ವರ್ಕ್ ಅಂತ. ಸೊ ಇದು ಲೋಕಲ್ ನೆಟ್ವರ್ಕ್ ಆಯ್ತು. ಸೊ ಈ ಲೋಕಲ್ ನೆಟ್ವರ್ಕ್ ಸ್ಕೂಲು, ಕಾಲೇಜು, ಆಫೀಸು, ಆಮೇಲೆ ಎಲ್ಲಾ ಆರ್ಗನೈಸೇಷನ್ ಅಲ್ಲೂ ಕೂಡ ಈ ತರ ಲೋಕಲ್ ನೆಟ್ವರ್ಕ್ ಇರುತ್ತೆ. ಇದೇನೆ ಪ್ರಪಂಚಾದ್ಯಂತ ಎಲ್ಲಾ ಕಡೆ ಇರುತ್ತೆ, ಎಲ್ಲಾನು ಇಂಟರ್ ಕನೆಕ್ಟ್ ಆಗಿರುತ್ತೆ. ಇದನ್ನೇ ಇಂಟರ್ನೆಟ್ ಅಂತಾರೆ. ಸಿಂಪಲ್ ಆಗಿ ಇಷ್ಟೇ ಇಂಟರ್ನೆಟ್ ಅಂದ್ರೆ. ಸೊ ಈ ನೆಟ್ವರ್ಕ್ ನ ಮ್ಯಾನೇಜ್ ಮಾಡೋರ್ನೆ ISP ಅಂತಾರೆ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ನಮ್ ಇಂಡಿಯಾದಲ್ಲಿ ಜಿಯೋ ನೆಟ್ವರ್ಕ್ ತರ. ಸೊ ಇಂಟರ್ನೆಟ್ ಫ್ರೀನೇ, ಬಟ್ ಅದನ್ನ ಮ್ಯಾನೇಜ್ ಮಾಡೋದಕ್ಕೇನೆ ನಾವು ದುಡ್ಡು ಕೊಡೋದು. ನಾವು ಯೂಸ್ ಮಾಡೋ 95% ಆಫ್ ಇಂಟರ್ನೆಟ್ ವೈರ್ಡ್ ಕನೆಕ್ಷನ್ ಅಲ್ಲೇ ಇರುತ್ತೆ. ಅದನ್ನ ಆಪ್ಟಿಕ್ ಫೈಬರ್ ಕೇಬಲ್ಸ್ ಅಂತಾರೆ. ಇದು ಸಮುದ್ರದ ಮೂಲಕ 2 ಕಿಲೋಮೀಟರ್, ಸಾವಿರಾರು ಲಕ್ಷ ಕಿಲೋಮೀಟರ್ ಹರಡಿರುತ್ತೆ. ಇನ್ 5% ಸ್ಯಾಟಲೈಟ್ ಕನೆಕ್ಷನ್ ಆಗಿರುತ್ತೆ. ಇದು ಹಾರ್ಡ್ವೇರ್ ಆಯ್ತು. ಇನ್ನು ಸಾಫ್ಟ್ವೇರ್ ಗೆ ಬಂದ್ರೆ ಇದನ್ನ ಮ್ಯಾನೇಜ್ ಮಾಡೋದೇ ಪ್ರೋಟೋಕಾಲ್ಸ್. ಮೇನ್ಲಿ TCP/IP ಪ್ರೋಟೋಕಾಲ್ಸ್ ಅಂತ ಇರುತ್ತೆ. TCP ಅಂತಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ. ಇದೇ ಮೇನ್ ಪ್ರೋಟೋಕಾಲ್ ಅಂತಂದ್ರೆ ಪ್ರೊಸೀಜರ್. ಡಾಟಾ ಹೀಗೇನೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದೇ ಪ್ರೋಟೋಕಾಲ್. ತುಂಬಾ ಪ್ರೋಟೋಕಾಲ್ ಇದಾವೆ. TCP/IP, HTTP, UDP, FTP, ಈ ತರ ತುಂಬಾನೇ ಪ್ರೋಟೋಕಾಲ್ಸ್ ಇದಾವೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಕ್ರೋಮ್ ಅಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದೆ. ಅದು ಡೈರೆಕ್ಟ್ ಎಲ್ಲೋ US ಅಲ್ಲಿ ಇರೋ ಯೂಟ್ಯೂಬ್ ಸರ್ವರ್ ಗೆ ಕನೆಕ್ಟ್ ಆಗಲ್ಲ. ಅದೇ ಕನೆಕ್ಟ್ ಆಗುತ್ತೆ ಅಂದ್ರೆ ನನ್ನ ಡಿವೈಸ್ ಇರೋ IP ಅಡ್ರೆಸ್ ಗೆ ಮತ್ತೆ ಆ ಸರ್ವರ್ IP ಅಡ್ರೆಸ್ ಮಧ್ಯ ಯಾವ ರೂಟರ್ ಹತ್ರ ಇರುತ್ತೋ ಆ ರೂಟರ್ ಗೆ ಕನೆಕ್ಟ್ ಆಗುತ್ತೆ. ಸೊ ಈಗ ನಾನು ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆ HTTP ರಿಕ್ವೆಸ್ಟ್ ರೂಟರ್ ಹೋಗುತ್ತೆ, ರೂಟರ್ ಇಂದ ಯೂಟ್ಯೂಬ್ ಸರ್ವರ್ ಹೋಗುತ್ತೆ. ಆ ಯೂಟ್ಯೂಬ್ ಸರ್ವರ್ ಕೂಡ ಒಂದು ಕಂಪ್ಯೂಟರ್, ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಇರುತ್ತೆ, ಡೇಟಾ ಸ್ಟೋರ್ ಆಗಿರುತ್ತೆ ಅದರಲ್ಲಿ. ಸೊ ನನ್ನ ರಿಕ್ವೆಸ್ಟ್ ನ ಅದು ನೋಡುತ್ತೆ, ಏನ್ ಕೇಳ್ತಾ ಇದ್ದಾನೆ ಇವನು ಅಂತ. ಸೊ ಆ ಯೂಟ್ಯೂಬ್ ಸರ್ವರ್ HTTP ರೆಸ್ಪಾನ್ಸ್ ನ ಕಳ್ಸುತ್ತೆ. ಸೊ ಅದು HTML ಕೋಡ್ ಫಾರ್ಮ್ ಅಲ್ಲಿ ಇರುತ್ತೆ. ನಮ್ ಕ್ರೋಮ್ ಬಂದಾಗ ಆ ಕ್ರೋಮ್ ಕಂಪೈಲ್ ಆಗಿ ನಮ್ಗೆ ವಿಡಿಯೋ, ಆಡಿಯೋ ಎಲ್ಲಾನು ನಮ್ PC ನಲ್ಲಿ ಕಾಣಿಸುತ್ತೆ. ಸೊ ಇದೇ ವಿಡಿಯೋ ಸ್ಟ್ರೀಮಿಂಗ್ ಅಂತಂದ್ರೆ RTP ಪ್ರೋಟೋಕಾಲ್ ನ ಯೂಸ್ ಆಗುತ್ತೆ. ಸೊ ಇದು ವೆರಿ ವೆರಿ ಬೇಸಿಕ್, ಹೇಗೆ ವೆಬ್ಸೈಟ್ ವರ್ಕ್ ಆಗುತ್ತೆ, ಹೇಗೆ ಇಂಟರ್ನೆಟ್ ವರ್ಕ್ ಆಗುತ್ತೆ. ಈಗ ನಾವು ಡೈಲಿ ಏನೇನ್ ಸರ್ಚ್ ಮಾಡ್ತೀವಿ, ಏನೇನ್ ನೋಡ್ತೀವಿ, ಸೊ ಇದೆಲ್ಲ ಡೇಟಾ ಕೂಡ ನಮ್ ISP ಪ್ರೊವೈಡರ್ಸ್ ಗಳಿಗೆ ಅಂಡ್ ಗೌರ್ಮೆಂಟ್ ಗಳಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾರಾದ್ರೂ ಏನಾದ್ರೂ ಇಲ್ಲೀಗಲ್ ಕೆಲಸಗಳು ಮಾಡ್ತಾ ಇದಾರೆ ಅಂತಂದ್ರೆ ಈಸಿಯಾಗಿ ಕಂಡುಹಿಡಿಯಬಹುದು. ಬಟ್ ತುಂಬಾ ಜನ ಲೀಗಲ್ ಆಗ್ಲಿ ಪ್ರೈವೇಟ್ ಆಗಿ ಇಂಟರ್ನೆಟ್ ನ ಯೂಸ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ ಬೈ ಯೂಸಿಂಗ್ VPN ಅಂಡ್ ಪ್ರಾಕ್ಸಿ. ಎಸ್, VPN ಅಂತಂದ್ರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ. ಸೊ ಈ VPN ನ ಆನ್ ಮಾಡ್ಕೊಂಡು ನಾವ್ ಏನೇನ್ ಸರ್ಚ್ ಮಾಡ್ತೀವಿ, ಏನೇನ್ ಬ್ರೌಸ್ ಮಾಡ್ತೀವಿ, ಯಾವ ವೆಬ್ಸೈಟ್ ಹೋಗ್ತೀವಿ, ಇದು ಯಾವ್ದು ಕೂಡ ISP ಅಂಡ್ ಗೌರ್ಮೆಂಟ್ ಗೆ ಗೊತ್ತಾಗಲ್ಲ. ಬಟ್ ಇದೆಲ್ಲ ಡೇಟಾ ಕೂಡ VPN ಕಂಪನಿಗಳ ಹತ್ರ ಇರುತ್ತೆ. ಸೊ ಗೌರ್ಮೆಂಟ್ ಕೇಳಿದ್ರೆ ಅವೆಲ್ಲನೂ ಕೊಡ್ಬೇಕು. ಸೊ VPN ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ ಒರಿಜಿನಲ್ IP ಏನಿರುತ್ತೋ ಅದನ್ನ ಹೈಡ್ ಮಾಡುತ್ತೆ ಅಂಡ್ ಒಂದು ಟನಲ್ ಮೂಲಕ ನಮ್ ಡೇಟಾನ ಎನ್ಕ್ರಿಪ್ಟ್ ಮಾಡಿ ಬೇರೆ IP ಮೂಲಕ ಆ ವೆಬ್ಸೈಟ್ ಗೆ ಕನೆಕ್ಟ್ ಆಗುತ್ತೆ. ಸೊ ಆಗ ನಮ್ IP ಅಡ್ರೆಸ್, ನಮ್ ಡಿಜಿಟಲ್ ಫಿಂಗರ್ ಪ್ರಿಂಟ್ ವೆಬ್ಸೈಟ್ ಅವ್ರಿಗೆ ಗೊತ್ತಾಗಲ್ಲ ಅಂಡ್ ಹ್ಯಾಕ್ ಮಾಡೋರ್ಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆಗ ನಾವು ಸೇಫ್ ಆಗಿ ಬ್ರೌಸ್ ಮಾಡಬಹುದು. ಸೊ ಈ ತರ ನಮ್ ಡೇಟಾನ ಎನ್ಕ್ರಿಪ್ಟ್ ಮಾಡಿರೋದ್ರಿಂದ ಸ್ಪೀಡ್ ತುಂಬಾನೇ ಕಮ್ಮಿ ಇರುತ್ತೆ. ಆದ್ರೆ ನಮಗೆ ಹೈ ಸ್ಪೀಡ್ ಬ್ರೌಸಿಂಗ್ ಬೇಕು ಅಂತಂದ್ರೆ, ಮಲ್ಟಿಪಲ್ ಅಕೌಂಟ್ ಇಂದ ರಿಸರ್ಚ್ ಮಾಡಬೇಕು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಆಟೋಮೇಷನ್ ಮಾಡಬೇಕು ಅಂತಂದ್ರೆ VPN ವರ್ಕ್ ಆಗಲ್ಲ. ಅದಕ್ಕೆ ಅಂತಾನೆ ಇರೋದೇ ಪ್ರಾಕ್ಸಿ. ಪ್ರಾಕ್ಸಿ ಅಂದ್ರೆ VPN ತರನೇ ವರ್ಕ್ ಆಗುತ್ತೆ, ಬಟ್ ಬೋತ್ ಆರ್ ನಾಟ್ ಸೇಮ್. ಇದು ಒಂದು ಮಿಡಲ್ ಮ್ಯಾನ್ ತರ ವರ್ಕ್ ಆಗುತ್ತೆ. ನಮ್ IP ನ ಮಾಸ್ಕ್ ಮಾಡುತ್ತೆ, IP ಗೊತ್ತಾಗಲ್ಲ, ಸ್ಪೀಡ್ ಇರುತ್ತೆ. VPN ತರ ಒಂದೇ IP ನ ಎಲ್ಲದಕ್ಕೂ ಕೊಡೋದಿಲ್ಲ, ಮಿಲಿಯನ್ಸ್ ಆಫ್ IP ಇರುತ್ತೆ. ಎಲ್ಲಾ ಪ್ರೊಫೈಲ್ಗೂ ಒಂದೊಂದು IP ನ ಅಸೈನ್ ಮಾಡಬಹುದು. ಸೊ ನಾನು ಈ ಪ್ರಾಕ್ಸಿನ ಸ್ವಲ್ಪ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನೊಂದು ಯೂಟ್ಯೂಬ್ ಶಾರ್ಟ್ಸ್ ಚಾನಲ್ ನ ಓಪನ್ ಮಾಡೋಣ ಅಂತಿದ್ದೀನಿ. ಅದು US ಬೇಸ್ಡ್ ಕನ್ಸ್ಯೂಮರ್ಸ್ ಗೆ. ಯಾಕೆ ಅಂದ್ರೆ ಕಂಪೇರ್ ಟು ಇಂಡಿಯನ್ ಆಡಿಯನ್ಸ್, US ಆಡಿಯನ್ಸ್ ನೋಡಿದ್ರೆ ರೆವಿನ್ಯೂ ಜಾಸ್ತಿ ಇರುತ್ತೆ. ಈ ಪ್ರಾಕ್ಸಿ ಮೂಲಕ US ಗೆ ಕನೆಕ್ಟ್ ಆಗ್ಬಿಟ್ಟು ಯಾವ ಕಂಟೆಂಟ್ ಜಾಸ್ತಿ ಓಡ್ತಿದೆ, ಆ ಮೆಥಲಾಲಜಿ ಏನು, ಆ ಏನೇನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ರಿಸರ್ಚ್ ಮಾಡಿ
ನಾನು ಈಸಿಯಾಗಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂಡ್ ಮಾನಿಟೈಸೇಷನ್ ಆದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ವರ್ಡನೆ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಸಿ ಪ್ರೊವೈಡರ್ಸ್, ಫ್ಲಾಫಿ ಡಾಟಾ ಪ್ರಾಕ್ಸಿ. ಸೊ ಇಷ್ಟೊತ್ತು ಥಿಯರಿ ನೋಡಿದ್ರಿ, ಸೊ ಈಗ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಫ್ಲಾಫಿ ಡಾಟಾ ಅಂತ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದು ಏನೇನ್ ಪ್ರೊವೈಡ್ ಮಾಡುತ್ತಪ್ಪ ಅಂತಂದ್ರೆ ರೆಸಿಡೆನ್ಷಿಯಲ್ ಪ್ರಾಕ್ಸೀಸ್ ಜಸ್ಟ್ $1 per GB ಅಂಡ್ ISP ಪ್ರಾಕ್ಸೀಸ್, ಮೊಬೈಲ್ ಪ್ರಾಕ್ಸೀಸ್ ಕೂಡ $1 per GB ಅಂಡ್ ಡಾಟಾ ಪ್ರಾಕ್ಸೀಸ್ ಅಂತೂ $0.6 ಇಂದಾನೆ ಸ್ಟಾರ್ಟ್ ಆಗುತ್ತೆ per GB ಗೆ. ಸೊ ನಿಮ್ ಯೂಸೇಜ್ ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ಅಂಡ್ ಮಿಲಿಯನ್ಸ್ ಆಫ್ ಕ್ಲೀನ್ IPs ನ ಇವ್ರು ಕೊಡ್ತಾ ಇದ್ದಾರೆ. ಮತ್ತೆ ನಾವು 195+ ಕಂಟ್ರಿ ಲೊಕೇಶನ್ಸ್ ನ ಅಕ್ಸೆಸ್ ಮಾಡಬಹುದು. ಈ ಪ್ರಾಕ್ಸೀಸ್ ನ ಇಷ್ಟೆಲ್ಲ ಬ್ರೌಸರ್ ಅಲ್ಲಿ ಇಂಟಿಗ್ರೇಷನ್ ಮಾಡಬಹುದು, ಕ್ರೋಮ್, ಸಫಾರಿ ಈ ತರ ಎಲ್ಲ. ಅಂಡ್ ನಾನು ಯೂಸ್ ಮಾಡೋದು ಆಂಟಿ ಡಿಟೆಕ್ಟ್ ಬ್ರೌಸರ್ ಕಾಲ್ಡ್ ಗೋ ಲಾಗಿನ್. ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಅಂಡ್ ಚಾಟ್ ಬೋರ್ಡ್ ಕೂಡ ಇಂಟಿಗ್ರೇಟ್ ಆಗಿರುತ್ತೆ, ಏನೋ ಡೌಟ್ಸ್ ಬಂದ್ರು ಕೂಡ ಯು ಕ್ಯಾನ್ ಆಸ್ಕ್. ಸೊ ಈಗ ಗೆಟ್ ಸ್ಟಾರ್ಟೆಡ್ ಕೊಟ್ಟು ಲಾಗಿನ್ ಆದ್ರೆ ಸೊ ಡ್ಯಾಶ್ ಬೋರ್ಡ್ ನೋಡಕ್ಕೆ ಈ ತರ ಕಾಣಿಸುತ್ತೆ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಾನು ಎಷ್ಟು GB ನ ಪರ್ಚೇಸ್ ಮಾಡಿದ್ದೀನಿ ಅದರ ಎಲ್ಲ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಅಂಡ್ ಹೊಸದಾಗಿ ನಾನು ಪ್ರಾಕ್ಸಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕ್ರಿಯೇಟ್ ಪ್ರಾಕ್ಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ರೆಸಿಡೆನ್ಷಿಯಲ್ ಬೇಕಾ, ಇಲ್ಲ ಮೊಬೈಲ್ ಬೇಕಾ, ಇಲ್ಲ ಡಾಟಾ ಸೆಂಟರ್ ಬೇಕಾ. ಸೊ ನಾನು ಇಲ್ಲಿ ರೆಸಿಡೆನ್ಷಿಯಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೂಲ್ ನೇಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಿಮ್ಗೆ ಯಾವ್ದು ಹೆಸರು ಬೇಕೋ ಆ ಹೆಸರನ್ನ ಕೊಟ್ಕೊಳ್ಳಿ. ಸೊ ನಾನು ಟೆಕ್ಸ್ಟ್ ಪ್ರಾಕ್ಸಿ ಅಂತ ನೇಮ್ನ ಕೊಟ್ಟೆ. ಇಲ್ಲಿ ಯಾವ ಕಂಟ್ರಿ ಬೇಕು ನಿಮಗೆ ಲೊಕೇಶನ್ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇಲ್ಲಿ ನಾನು ಯುನೈಟೆಡ್ ಸ್ಟೇಟ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೆಷನ್ ಟೈಮ್ ಬಂದು ನಿಮ್ಗೇನು ಎವ್ರಿ 5 minutes IP ಚೇಂಜ್ ಆಗಬೇಕಾ, ಇಲ್ಲ 10 minutes ಚೇಂಜ್ ಆಗಬೇಕಾ ಅಂತ. ಸೊ ನಾನು ಇಲ್ಲಿ ಕೀಪ್ IP ಆಸ್ ಲಾಂಗ್ ಆಸ್ ಪಾಸಿಬಲ್ ಅಂತ ಕೊಟ್ಟೆ. ಸೊ ಇಲ್ಲಿ ನಿಮಗೆ ಸೆಕ್ಯೂರಿಟಿ ತೋರಿಸುತ್ತೆ, HTTPS ಇಲ್ಲ ಸಾಕ್ಸ್ ಅಂತ. ಸೊ ನಾನು ಇಲ್ಲಿ HTTP ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಕ್ಸಿ ಅಂತ ಕೊಟ್ಟೆ. ಓಕೆ, ಸೊ ನಿಮಗೆ ಆ ಡೀಟೇಲ್ಸ್ ಎಲ್ಲಾನು ನಿಮಗೆ ಇಲ್ಲಿ ತೋರಿಸುತ್ತೆ. ಇದು ನೋಡಿ, ಪೋಸ್ಟ್, ಪೋರ್ಟ್, ಯೂಸರ್ ನೇಮ್, ಪಾಸ್ವರ್ಡ್ ಎಲ್ಲ ಇದೆ ನೋಡಿ, ಎಲ್ಲ ವರ್ಕ್ ಆಗ್ತಾ ಇದೆ. ಇದನ್ನ ಏನ್ ಮಾಡೋದು, ಇದನ್ನ ಕಾಪಿ ಮಾಡ್ಕೊಳ್ಳಿ. ನಾವ್ ಇವಾಗ ಆಂಟಿ ಡಿಟೆಕ್ಟ್ ಬ್ರೌಸರ್ ನ ಡೌನ್ಲೋಡ್ ಮಾಡ್ಕೋಬೇಕು. ಇದನ್ನ ಕ್ರೋಮಲ್ ಕೂಡ ಅಂದ್ರೆ ನಾರ್ಮಲ್ ಬ್ರೌಸರ್ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ IP ಬ್ಯಾನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಗೋ ಲಾಗಿನ್ ಬ್ರೌಸರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಇದು 7 days ಫ್ರೀ ಟ್ರಯಲ್ ಇರುತ್ತೆ. ಟ್ರೈ ಮಾಡಿ. ನಮಗೆ ಯಾವ ಪ್ರೊಫೈಲ್ ಬೇಕೋ ಆ ಪ್ರೊಫೈಲ್ ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಆಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಟೆಕ್ಸ್ಟ್ ಪ್ರಾಕ್ಸಿ ಅಂತ ಕೊಟ್ಟಿದ್ದೆ ಅಲ್ವಾ, ಆ ನೇಮ್ ಕೊಟ್ಟೆ. ಪೇಸ್ಟ್ ಪ್ರಾಕ್ಸೀಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಾಕ್ಸೀಸ್ ನ ಎಲ್ಲ ಪೇಸ್ಟ್ ಆಯ್ತು. ವೆರಿ ಸಿಂಪಲ್. ಫಿಂಗರ್ ಪ್ರಿಂಟ್ ರೀಫ್ರೆಶ್ ಆದ್ರೆ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಆದ್ಮೇಲೆ ಜಸ್ಟ್ ಇದನ್ನ ರನ್ ಅಂತ ಕೊಟ್ರೆ ಆ ದೇಶಕ್ಕೆ ಕನೆಕ್ಟ್ ಆಗಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಹೀಗೆ ಮಲ್ಟಿಪಲ್ ಅಕೌಂಟ್ಸ್ ನ ಯಾವ ದೇಶಕ್ಕೆ ಬೇಕೋ ಆ ದೇಶಕ್ಕೆ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಪ್ರೈಸ್ ಕಂಪ್ಯಾರಿಸನ್ ಗೆ ಯೂಸ್ ಮಾಡಬಹುದು. ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಗೆ ಯೂಸ್ ಮಾಡಬಹುದು, ರಿಸರ್ಚ್ ಮಾಡೋದಕ್ಕೆ ಯೂಸ್ ಮಾಡಬಹುದು, ಎಜುಕೇಶನ್ ಪರ್ಪಸ್ ಗೆ ಯೂಸ್ ಮಾಡಬಹುದು, ಡಾಟಾನ ವೆಬ್ ಸ್ಕ್ರಾಪಿಂಗ್ ಮಾಡಬಹುದು. ಅಂಡ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಆಟೋಮೇಷನ್ ನಾವು ಮಾಡ್ಕೋಬಹುದು. ಇನ್ನು ಸುಮಾರು ಯೂಸ್ ಕೇಸಸ್ ಇದೆ. ಸೊ ಇದ್ರ ಅವಶ್ಯಕತೆ ಇರೋರು ಮತ್ತೆ ಇದ್ರ ಬಗ್ಗೆ ನಾಲೆಜ್ ಇರೋರು ಕಮೆಂಟ್ ಸೆಕ್ಷನ್ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಫ್ಲಾಫಿ ಡಾಟಾ ಇದನ್ನ ಒಂದ್ಸಲಿ ಟ್ರೈ ಮಾಡಬಹುದು. ಹೇ, ನಮ್ಮ ಟೆಕ್ ಮಹಿ ಇಷ್ಟು ಒಳ್ಳೆ ನಾಲೆಜ್ ಕೊಡ್ತಾ ಇದ್ರು. ನೀವು ಇನ್ನು ಟೆಕ್ನೋಮಾಯ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಕತೆ ಬೇಗ ಮಾಡ್ಕೊಳ್ಳಿ. ಇದೆಲ್ಲ ಪ್ರಾಕ್ಸಿ ಬಗ್ಗೆ ಸ್ವಲ್ಪ ನಾಲೆಜ್ ಇರೋರಿಗೆ ಇದು ಅರ್ಥ ಆಗುತ್ತೆ. ಅಂಡ್ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಕೇಳ್ತಾ ಇದೀನಿ ಅಂತಂದ್ರೆ ಇದು ನಿಮ್ಗೆ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಇದ್ರ ಬಗ್ಗೆ ನಾಲೆಜ್ ನ ತಿಳ್ಕೊಂಡಿರಿ, ಮುಂದೆ ನಿಮ್ಗೆ ಯೂಸ್ ಆಗ್ಬೋದು. ಸೊ ಈಗ VPN ಅಂಡ್ ಪ್ರಾಕ್ಸಿ ಇವೆರಡು ಡಿಫ್ರೆನ್ಸ್ ನೋಡೋಣ. ಎನ್ಕ್ರಿಪ್ಷನ್, ಸೊ VPN ಅಲ್ಲಿ ಎನ್ಕ್ರಿಪ್ಟ್ ಆಗಿರುತ್ತೆ ಅಂಡ್ ಪ್ರಾಕ್ಸಿ ನಲ್ಲಿ ಎನ್ಕ್ರಿಪ್ಟ್ ಅಷ್ಟೊಂದು ಆಗಿರಲ್ಲ, ಬಟ್ ಸೆಕ್ಯೂರ್ ಆಗಿ ಇರುತ್ತೆ. ಯಾಕೆಂದ್ರೆ ಇದರಲ್ಲಿ HTTPS ಅಂಡ್ ಸಾಕ್ಸ್ ಅಂತ ಪ್ರೋಟೋಕಾಲ್ಸ್ ಇರುತ್ತೆ. ಸ್ಪೀಡ್ ಯಾವ್ದು ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ ಪ್ರಾಕ್ಸಿನಲ್ಲೇ ಇರುತ್ತೆ. ಯಾಕೆ ಅಂದ್ರೆ VPN ಅಲ್ಲಿ ಡಾಟಾ ಎನ್ಕ್ರಿಪ್ಟ್ ಆಗಿರೋದ್ರಿಂದ ಕಂಪೇರ್ ಟು VPN ಪ್ರಾಕ್ಸಿ ತುಂಬಾ ಫಾಸ್ಟ್ ಇರುತ್ತೆ. ಫೈನಲಿ ಏನ್ ಹೇಳೋದಂದ್ರೆ VPN ಬಂದು ಪ್ರೈವೇಸಿಗೆ ಬೆಸ್ಟ್, ಬಟ್ ಪ್ರಾಕ್ಸಿ ಬಂದು ಸೋಷಿಯಲ್ ಮೀಡಿಯಾ ಆಟೋಮೇಷನ್ಗೆ, ರಿಸರ್ಚ್ ಮಾಡೋದಕ್ಕೆ, ವೆಬ್ ಸ್ಕ್ರಾಪಿಂಗ್ಗೆ, ಪ್ರೈಸ್ ಕಂಪ್ಯಾರಿಸನ್ಗೆ ಅಂಡ್ ಬೇರೆ ಕಂಟ್ರಿನಲ್ಲಿ ಬೇರೆ ಜಿಯೋಗ್ರಾಫಿಕಲ್ ಲೊಕೇಶನ್ ಅಲ್ಲಿ ಇರೋ ಕಂಟೆಂಟ್ ನ ಕನ್ಸ್ಯೂಮ್ ಮಾಡೋದಕ್ಕೆ, ಇನ್ನೂ ಹಲವಾರು ಕೆಲಸಗಳಿಗೆ ಪ್ರಾಕ್ಸಿನ ಯೂಸ್ ಮಾಡಬಹುದು. ಬಟ್ ರಿಮೆಂಬರ್, ನೆವರ್ ಯೂಸ್ ಫ್ರೀ VPN ಅಂಡ್ ಫ್ರೀ ಪ್ರಾಕ್ಸೀಸ್. ಸೊ ನಿಮ್ ಡೇಟಾ ಅಡ್ವರ್ಟೈಸರ್ಸ್ ಸೇಲ್ ಆಗುತ್ತೆ 100% ಶೋ. ಸೊ ಯೂಸ್ ಮಾಡಿ, ನಿಮ್ಮ ಅವಶ್ಯಕತೆಗಳಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಯೂಸ್ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ನೀವು ಬೇಸಿಕ್ಸ್ ನೆಟ್ವರ್ಕಿಂಗ್, VPN ಅಂದ್ರೆ ಏನು, ಅಡ್ವಾನ್ಸ್ಡ್ ಪ್ರಾಕ್ಸಿ ಅಂದ್ರೆ ಏನು, ಪ್ರಾಕ್ಸಿನ ಹೀಗೆಲ್ಲ ಯೂಸ್ ಮಾಡ್ತಾರಾ, ಇದಕ್ಕೆಲ್ಲ ಯೂಸ್ ಮಾಡ್ತಾರಾ, ಇದೆಲ್ಲ ಸ್ವಲ್ಪ ಆದ್ರೂ ನಾಲೆಜ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನಾನೇನಾದ್ರೂ ಹೇಳೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕರೆಕ್ಟ್ ಮಾಡಿ. ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡಿದ್ದೀನಿ. ಸೊ ನಿಮ್ ಒಪಿನಿಯನ್ ಫೀಡ್ಬ್ಯಾಕ್ ಮ್ಯಾಟರ್ಸ್ ಆಗುತ್ತೆ. ಸೊ ನಿಮ್ಗೆ ಬೇರೆ ಯಾವುದೇ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ಅಂಡ್ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಫ್ಲಾಫಿ ಡಾಟಾ ಪ್ರಾಕ್ಸಿನ ಟ್ರೈ ಮಾಡಿ. ನಿಮ್ಗೆ ಯೂಸ್ ಆದ್ರೆ ಮಾತ್ರ. ಸೊ ಇದರಿಂದ ನನಗೂ ಕಮಿಷನ್ ಬರುತ್ತೆ. ಆ ಕಮಿಷನ್ ಇಂದ ನನ್ನ ಚಾನಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀನಿ. ಆಗ ನಿಮ್ಗೆ ಬೆಟರ್ ಔಟ್ಪುಟ್ ನ ನಾನು ಕೊಡ್ಬೋದು.
ಬೆಟರ್ ವಿಡಿಯೋಸ್ ನ ಮಾಡಿ ನಿಮ್ಗೆ ನಾಲೆಜ್ ನ ಶೇರ್ ಮಾಡ್ಬೋದು. ಸೊ ನಿಮ್ಗೂ ಅಷ್ಟೇ ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಇವಾಗ್ಲೇ ಮಾಡಿ, ನಿಮ್ಗೂ ಸ್ಪಾನ್ಸರ್ಸ್ ಬರ್ತಾರೆ, ಅರ್ನ್ ಮಾಡಿ, ಲೆಟ್ಸ್ ಗ್ರೋ ಟುಗೆದರ್. ಥ್ಯಾಂಕ್ ಯು. ಇದೇ ತರ ಟೆಕ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ಟೆಕ್ನೋಮಯ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ, ಬಾಯ್.